ಮುತ್ತಪ್ಪ ರೈ ಮೊದಲ ಹೆಂಡತಿಯ ಮಗನ ಮೇಲೆ ಗುಂಡಿನ ದಾಳಿ ಆಗಿದೆ. ಮೊದಲ ಹೆಂಡತಿಯ ಎರಡನೇ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ಅಟ್ಯಾಕ್ ನಡೆದಿದೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿರುವ ಮುತ್ತಪ್ಪ ರೈ ಮನೆ ಬಳಿಯೇ ದಾಳಿ. ಮಾಜಿ ರೌಡಿ ದಿವಂಗತ ಮುತ್ತಪ್ಪ ರೈ ಮಗನ ಮೇಲೆ ಅಟ್ಯಾಕ್ ಆಗಿದೆ. ಮೊದಲ ಹೆಂಡತಿಯ ಎರಡನೇ ಮಗ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿರುವಂತಹದ್ದು. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿರುವ ಮುತ್ತಪ್ಪ ರೈ ಮನೆ ಮೇಲೆ ದಾಳಿ ನಡೆದಿದೆ. ಗುಂಡಿನ ದಾಳಿಗೆ ಮೂಗು ಕೈಗೆ ಗಂಭೀರವಾದ ಗಾಯಗಳಾಗಿವೆ. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರುವ ಗುಂಡಿನ ದಾಳಿ ಅತ್ಯಂತ ಪ್ಲಾನ್ಡ್ ಅಟ್ಯಾಕ್. ಮುತ್ತಪ್ಪ ರೈ ಮೊದಲ ಹೆಂಡತಿಯ ಮಗನ ಮೇಲೆ ಗುಂಡಿನ ದಾಳಿಯಾಗಿದೆ. ತಂದೆಯ ವೈರಿಗಳೇ ದಾಳಿ ಮಾಡಿದ್ರ. ಮೊದಲ ಹೆಂಡತಿಯ ಎರಡನೇ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿರುವಂತಹ ಮುತ್ತಪ್ಪ ರೈ ಮನೆ ಮೇಲೆ ದಾಳಿಯಾಗಿರುವಂತಹದ್ದು. ಗುಂಡಿನ ದಾಳಿಗೆ ಮೂಗು ಕೈಗಳ ಭಾಗಕ್ಕೆ ಗಂಭೀರವಾದ ಗಾಯಗಳಾಗಿವೆ. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರುವ ಗುಂಡಿನ ದಾಳಿ ಅತ್ಯಂತ ಪ್ರೊಫೆಷನಲ್ ಶೂಟರ್ಗಳಿಂದಲೇ ದಾಳಿಯಾಗಿದೆ ಎನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಮೊದಲ ಹೆಂಡತಿಯ ಎರಡನೇ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿಯಾಗಿರುವಂತಹದ್ದು. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿರ್ತಕ್ಕಂತಹ ಮನೆ, ಆ ಮನೆಯಲ್ಲೇ ದಾಳಿಯಾಗಿದೆ. ಮೋಸ್ಟ್ ವಾಂಟೆಡ್ ರೌಡಿಯಾಗಿದ್ದ ಮಾಜಿ ರೌಡಿ ಮುತ್ತಪ್ಪ ರೈ, ದಿವಂಗತ ಮುತ್ತಪ್ಪ ರೈ ಅವರ ಎರಡನೇ ಹೆಂಡತಿಯ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಆಗಿದೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿರ್ತಕ್ಕಂತಹ ಮುತ್ತಪ್ಪ ರೈ ಮನೆ ಬಳಿಯೇ ದಾಳಿಯಾಗಿರುವಂತಹದ್ದು. ಗುಂಡಿನ ದಾಳಿಗೆ ಮೂಗು ಮತ್ತು ಕೈಗಳ ಭಾಗಕ್ಕೆ ಗಂಭೀರವಾದ ಗಾಯಗಳಾಗಿವೆ. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರುವ ಗುಂಡಿನ ದಾಳಿ ರಿಕ್ಕಿ ರೈಗೂ ಮತ್ತು ಗುಂಡಿನ ದಾಳಿ ಮಾಡಿರುವಂತಹ ವ್ಯಕ್ತಿಗಳಿಗೂ ಏನು ಸಂಬಂಧ? ಇವರಿಬ್ಬರ ನಡುವೆ ಯಾವ ಕಾರಣಕ್ಕೆ ವೈರತ್ವ ಇತ್ತು? ತಂದೆಯ ವೈರಿಗಳೇ ಮಗನನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸಿದ್ರ ಅಥವಾ ರಿಕ್ಕಿ ರೈ ವ್ಯವಹಾರದಲ್ಲೇನಾದರೂ ಎಡವಟ್ಟು ಸಂಭವಿಸಿತ್ತ? ನಾನಾ ಕಾರಣಗಳು ಇನ್ನೂ ಕೂಡ ಪೊಲೀಸರ ತನಿಖೆಯಲ್ಲಿ ನಿಖರ ಆಗಿಲ್ಲ, ಖಚಿತಗೊಂಡಿಲ್ಲ. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರ್ತಕ್ಕಂತಹ ಫೈರಿಂಗ್ ಇದು. ಇದರಲ್ಲಿ ರಿಕ್ಕಿ ರೈ ತಲೆ ಭಾಗ ಜೊತೆಗೆ ಮೂಗು ಕೈಗಳ ಭಾಗ ಅತ್ಯಂತ ಗಂಭೀರವಾದಂತಹ ಗಾಯಗಳಾಗಿವೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈವರೆಗೂ ಕೂಡ ಅವರ ಆರೋಗ್ಯ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದೆ. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರತಕ್ಕಂತಹ ಗುಂಡಿನ ದಾಳಿ ಇದು. ಮನೆಯವರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಫೈರಿಂಗ್ ಆಗಿದೆ. ಮೊದಲ ಹೆಂಡತಿ ಜೊತೆಗೆ ರಷ್ಯಾದಲ್ಲಿದ್ದ ರಿಕ್ಕಿ ರೈ ಮೊದಲ ಹೆಂಡತಿಯ ಜೊತೆ ರಷ್ಯಾದಲ್ಲಿದ್ರು. ಡ್ರೈವರ್ ಸೀಟಿನಲ್ಲಿ ಕುಳಿತುಕೊಳ್ಳದೆ ರಿಕ್ಕಿ ರೈ ಬಚಾವಾಗಿದ್ದಾರೆ ಅದೃಷ್ಟವಶಾತ್. 2 ದಿನಗಳ ಹಿಂದೆಯಷ್ಟೇ ರಷ್ಯಾದಿಂದ ವಾಪಸ್ ಆಗಿದ್ದ ರಿಕ್ಕಿ ರೈ ಫಾರ್ಚೂನರ್ ಕಾರಿನಲ್ಲಿ ಬೆಂಗಳೂರಿಗೆ ಹೊರಟಿದ್ದ ರಿಕ್ಕಿ ರೈ ಮನೆಯಿಂದ ಹೊರಬಂದು ಕಾರು ಹತ್ತುತ್ತಿದ್ದಂತೆ ಗುಂಡಿನ ದಾಳಿ ಆಗಿದೆ. ಏಕಾಏಕಿ ಪ್ರತಿ ಬಾರಿಯೂ ತಾವೇ ಕಾರು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದ ರಿಕ್ಕಿ ರೈ. ಆದರೆ ಅದೃಷ್ಟ ಚೆನ್ನಾಗಿತ್ತು, ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ಳಿಲ್ಲ. ಆದರೆ ನಿನ್ನೆ ತಮ್ಮ ಚಾಲಕನಿಗೆ ಡ್ರೈವ್ ಮಾಡೋದಕ್ಕೆ ಹೇಳಿದ್ದ. ರಿಕ್ಕಿ ರೈ ಡ್ರೈವ್ ಮಾಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಡ್ರೈವರ್ ಸೀಟನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಡ್ರೈವರ್ ಸೀಟು ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ನಡೆಸಿದ್ದ ದುಷ್ಕರ್ಮಿಗಳು. ಆದರೆ ಫೈರಿಂಗ್ ಗೊತ್ತಾಗ್ತಾ ಇದ್ದಂತೆ ಡ್ರೈವರ್ ಸೀಟಿನಲ್ಲಿದ್ದ ಚಾಲಕ ತಲೆ ಬಗ್ಗಿಸಿದ್ದ. ಹೀಗಾಗಿ ಡ್ರೈವರ್ ಸೀಟಿನ ಹಿಂಭಾಗದಲ್ಲಿ ಕೂತಿದ್ದ ರಿಕ್ಕಿ ರೈ ಕೈಗೆ ಗುಂಡೇಟು ತಗುಲಿದೆ. ಮೊದಲ ಹೆಂಡತಿಯ ಜೊತೆಗೆ ರಷ್ಯಾದಲ್ಲಿದ್ದ ರಿಕ್ಕಿ ರೈ ಡ್ರೈವರ್ ಸೀಟಿನಲ್ಲಿ ಕುಳಿತುಕೊಳ್ಳದೇ ಇದ್ದಿದ್ರಿಂದ ಅವರ ಜೀವ ಉಳಿದುಕೊಂಡಿದೆ. 2 ದಿನಗಳ ಹಿಂದೆಯಷ್ಟೇ ರಷ್ಯಾದಿಂದ ವಾಪಸ್ ಆಗಿದ್ದ ರಿಕ್ಕಿ ರೈ ಅತ್ಯಂತ ತರಬೇತುದಾರರಿಂದಲೇ ಗುಂಡಿನ ದಾಳಿ ನಡೆದಿದೆ. ಕಾರಣ ಡ್ರೈವರ್ ಸೀಟಿನಲ್ಲಿ ಕುಳಿತುಕೊಳ್ಳುವ ಚಾಲಕನನ್ನ ತಕ್ಷಣ ಮಾತ್ರದಲ್ಲಿ ಹೊಡೆದುರುಳಿಸುವ ಪ್ರಯತ್ನದಲ್ಲಿತ್ತು ಶೂಟರ್ನ ಉದ್ದೇಶ. ಹಾಗಾಗಿನೇ ಡ್ರೈವರ್ ಸೀಟನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಆ ಫೈರ್ ಆದಂತಹ ಗುಂಡು ಕೂಡ ಡ್ರೈವರ್ ಸೀಟಿನ ಭಾಗಕ್ಕೆ ಬಂದು ಬಿದ್ದಿತ್ತು. ತಕ್ಷಣ ಮಾತ್ರದಲ್ಲಿ ಎಚ್ಚೆತ್ತುಕೊಂಡ ಡ್ರೈವರ್ ತಲೆ ಬಗ್ಗಿಸ್ಕತಾನೆ. ಹಿಂದ್ಗಡೆ ಕೂತಿದ್ದ ರಿಕ್ಕಿ ರೈ ತೋಳು ಕೈಗಳಿಗೆ ತಾಗುತ್ತೆ. ತಾಕಿದ ಗುಂಡು ಅತ್ಯಂತ ಗಂಭೀರ ಗಾಯ ಮಾಡುತ್ತೆ. ಕೇವಲ ಕೈ ಭಾಗಕ್ಕೆ ಮಾತ್ರ ಅಲ್ಲ, ಮೂಗಿನ ನೇರಕ್ಕೂ ಕೂಡ ಶೂಟ್ ಆಗುತ್ತೆ. ಅತ್ಯಂತ ಪ್ಲಾನ್ಡ್ ಆಗಿ ರಷ್ಯಾದಿಂದ ರಿಕ್ಕಿ ರೈ ಯಾವಾಗ ಬರ್ತಾನೆ, ಯಾವಾಗ ಆತನ ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಯಾವಾಗ ರಿಕ್ಕಿ ರೈ ಏರ್ಪೋರ್ಟ್ನಿಂದ ಕಾರ್ನಿಂದ ಹತ್ತಿ ಹೊರಡುತ್ತಾನೆ, ಇವೆಲ್ಲವನ್ನು ಕೂಡ ರೇಖೆ ಮಾಡಿಕೊಳ್ಳಲಾಗಿತ್ತು. ಪ್ರತಿಯೊಂದು ಚಲನವಲನವನ್ನು ಕೂಡ ರಿಕ್ಕಿ ರೈ ದುಶ್ಮನ್ಗಳು ಗಮನಿಸಿದ್ದಾರೆ.
ರಿಕ್ಕಿ ರೈ ಯಾವಾಗ ಬರ್ತಾನೆ, ಆತನ ಕಾರು ಯಾವಾಗ ಹೊರಡುತ್ತೆ, ಆತನ ಕಾರಿನ ಹಿಂಭಾಗ ಮತ್ತು ಮುಂಭಾಗ ಯಾವುದಾದರೂ ಬೇರೆ ವೆಹಿಕಲ್ಗಳಿದಾವ, ಎಲ್ಲವನ್ನೂ ಕೂಡ ಪ್ಲಾನ್ಡ್ ಆಗಿ ರೇಖಿ ಮಾಡಿಕೊಳ್ಳಲಾಗಿತ್ತು. ರಿಕ್ಕಿ ರೈ ನೇರವಾಗಿ ಬಿಡದಿ ಮನೆಗೆ ಹೋಗ್ತಾನೆ. ಹೋಗುವಂತಹ ಸಂದರ್ಭದಲ್ಲೂ ಕೂಡ ಹಿಂಬದಿಯಿಂದ ಫಾಲೋ ಮಾಡಲಾಗಿತ್ತು. ಸ್ವಾಭಾವಿಕವಾಗಿ ರಿಕ್ಕಿ ರೈ ಕಾರ್ನಲ್ಲಿ ತಾನೇ ಖುದ್ದು ಚಲಾಯಿಸುವಂತಹ ಹವ್ಯಾಸ. ಆದರೆ ನಿನ್ನೆ ಆತನ ಅದೃಷ್ಟ ಚೆನ್ನಾಗಿತ್ತು, ಡ್ರೈವ್ ಮಾಡಲಿಲ್ಲ. ಕಾರು ಚಾಲಕನಿಗೆ ನಿರ್ದೇಶನ ಕೊಟ್ಟ ಡ್ರೈವ್ ಮಾಡುವಂತ. ಆದರೆ ಆವರೆಗೂ ಕೂಡ ದುಶ್ಮನ್ಗಳಿಗೆ ರಿಕ್ಕಿ ರೈನೇ ಕೂತ್ಕೋತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದರು. ಫೈರ್ ಮಾಡ್ತಾರೆ. ಆದರೆ ಫೈರ್ ಮಾಡಿದ ಆ ಗುಂಡು ರಿಕ್ಕಿ ರೈ ಎದೆಯನ್ನ ತಾಕುವುದಿಲ್ಲ, ಬದಲಾಗಿ ಚಾಲಕನ ನೇರಕ್ಕೆ ಹೋಗುತ್ತೆ. ಚಾಲಕ ತಕ್ಷಣ ಮಾತ್ರದೇ ತಲೆ ಬಗ್ಗಿಸ್ಕೊತಾನೆ. ಪಾರಾದಾತ ಹಿಂಭಾಗದಲ್ಲಿ ಕೂತಿದ್ದಂತಹ ರಿಕ್ಕಿ ರೈಗೆ ತಾಗುತ್ತೆ. ಗುಂಡಿನ ದಾಳಿಗೆ ಮೂಗು ಕೈಗೆ ಗಂಭೀರ ಗಾಯಗಳಾಗಿವೆ. ಮುತ್ತಪ್ಪ ರೈ ಮಗನ ಮುತ್ತಪ್ಪ ಮೊದಲ ಹೆಂಡತಿಯ ಸಂಚು. ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ ವಿರುದ್ಧವೇ ದೂರು ದಾಖಲಾಗಿದೆ. 70 mm ಬುಲೆಟ್ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ಮಾಡಲಾಗಿದೆ. ಮುತ್ತಪ್ಪ ರೈ ಮನೆ ಪಕ್ಕದಲ್ಲಿರುವ ಕಾಂಪೌಂಡ್ನಲ್ಲಿ ಅಡಗಿದ್ದ ದುಷ್ಕರ್ಮಿಗಳು. ವೆರಿ ಪ್ಲಾಂಟ್. ರಿಕ್ಕಿ ರೈ ಚಾಲಕ ಬಸವರಾಜು ಕೊಟ್ಟ ದೂರಿನಡಿ ಎಫ್ಐಆರ್ ದಾಖಲಾಗಿದೆ. ಮುತ್ತಪ್ಪ ರೈ ಆಪ್ತನಾಗಿದ್ದ ರಾಕೇಶ್ ಮಲ್ಲಿ ಮೊದಲ ಆರೋಪಿ. A1 ಆರೋಪಿ ರಾಕೇಶ್ ಮಲ್ಲಿ. ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ, ಆಕೆಯ ವಿರುದ್ಧ ದೂರು ದಾಖಲಾಗಿದೆ. ನಿತೇಶ್ ಎಸ್ಟೇಟ್ನ ವೈದ್ಯನಾಥನ್ 4ನೇ ಆರೋಪಿ. 4 ವಿರುದ್ಧವೂ ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣ ಬಂಧನ ಮಾಡೋ ಸಾಧ್ಯತೆಗಳಿದ್ದಾವೆ. ಈ ಆರೋಪಿಗಳ ಪೈಕಿ ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ ವಿರುದ್ಧವೇ ದೂರು ದಾಖಲಾಗಿರುವಂತಹದ್ದು. ಇಲ್ಲಿ ಮುತ್ತಪ್ಪ ರೈ 2 ಮದುವೆಯಾಗಿದ್ರು. ಒಂದು ಕಡೆ ಮುತ್ತಪ್ಪ ರೈ ಪುತ್ರ, ಆತನಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತು ಅಂತ ಹೇಳಲಾಗುತ್ತೆ. ರಿಕ್ಕಿ ರೈ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ದುಶ್ಮನ್ಗಳನ್ನ ಗಿಟ್ಟಿಸಿಕೊಂಡಿದ್ನ ಈ ಅನುಮಾನಗಳು ಅಥವಾ ಈ ಮಜಲುಗಳಲ್ಲೂ ಕೂಡ ಎನ್ಕ್ವೈರಿ ಶುರುವಾಗುತ್ತೆ. ಹಾಗಾದ್ರೆ ಮುತ್ತಪ್ಪ ರೈ ಮೊದಲ ಪತ್ನಿ ಯಾಕೆ ಆರೋಪಿ ಆಗ್ತಾರೆ? ಅನುರಾಧರ ಮೇಲೆ ಯಾಕೆ ಅನುಮಾನಗಳು ಬರ್ತವೆ? ನಿತೇಶ್ ಎಸ್ಟೇಟ್ ಮಾಲೀಕ, ಮಂಗಳೂರು ಮೂಲದ ನಿತೇಶ್ ಶೆಟ್ಟಿ. ನಿತೇಶ್ ಎಸ್ಟೇಟ್ನ ವೈದ್ಯನಾಥನ್ 4ನೇ ಆರೋಪಿ. ಈ ಹಿಂದೆಯೂ ಕೂಡ ಇದೇ ಮುತ್ತಪ್ಪ ರೈ ಮಗನ ಮೇಲೆ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿತ್ತು. ಆ ಸಂದರ್ಭದಲ್ಲಿ ಮುತ್ತಪ್ಪ ರೈ ಮಗ ಎಚ್ಚೆತ್ತುಕೊಂಡು ಲೈವ್ ಆಗಿ ವಿಡಿಯೋ ಮಾಡ್ತಾನೆ. ನನ್ನನ್ನು ಈ ಕ್ಷಣ ಕೊಲ್ಲಲಿಕ್ಕೆ ಕೆಲವರು ಬರ್ತಾ ಇದ್ದಾರೆ, ನನ್ನನ್ನು ಬಚಾವ್ ಮಾಡಿ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಂಡಿದ್ರು. ಆ ಲೈವ್ ವಿಡಿಯೋದಲ್ಲಿ ಆತ ಅಂಗಲಾಚಿ ಬೇಡಿಕೊಳ್ಳುವಂತಹದ್ದು ಕೂಡ ಸ್ಪಷ್ಟವಾಗಿತ್ತು. ಅದಾದ ನಂತರ ಹೋಗಬೇಕಾದ್ರೂ ಬರಬೇಕಾದ್ರೂ ಎಸ್ಕಾರ್ಟ್ ಅನ್ನು ಇಟ್ಕೊಳ್ತಾ ಇದ್ರು. ಆದರೆ ರಿಕ್ಕಿ ರೈ ಅದೃಷ್ಟ ಕೆಟ್ಟಿತ್ತು. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರ್ತಕ್ಕಂತಹ ಫೈರಿಂಗ್ ಇದು. ರಷ್ಯಾದಿಂದ ಯಾವಾಗ ಬರ್ತಾನೆ ಅನ್ನೋದು ಕೂಡ ದುಶ್ಮನ್ಗಳಿಗೆ ವೆರಿ ಕ್ಲಿಯರ್, ಸ್ಪಷ್ಟವಾಗಿತ್ತು. ಇಂತಹದ್ದೇ ತಾರೀಕಿಗೆ ರಿಕ್ಕಿ ರೈ ಫ್ಲೈಟ್ ಬರುತ್ತೆ. ರಿಕ್ಕಿ ರೈ ಏರ್ಪೋರ್ಟ್ನಿಂದ ಇಳಿದು ಯಾವ ಕಾರ್ ಹತ್ತುತ್ತಾನೆ ಮತ್ತು ಆ ಕಾರ್ ಯಾವಾಗ ಮೂವ್ ಆಗುತ್ತೆ ಎಲ್ಲವನ್ನು ಕೂಡ ವೆರಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಬಿಡದಿಯ ಮನೆಗೆ ಹೋಗ್ತಾನ ಅಥವಾ ಬೇರೆಲ್ಲಾದ್ರೂ ರೆಸ್ಟ್ ಮಾಡ್ತಾನ, ಇವುಗಳ ಬಗ್ಗೆಯೂ ಕೂಡ ದುಶ್ಮನ್ಗಳು ಲೆಕ್ಕಾಚಾರ ಹಾಕೊಂಡಿದ್ರು. ಹಾಗಾದ್ರೆ ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ ವಿರುದ್ಧ ಈಗ ದೂರು ದಾಖಲಾಗಿದೆ. ಅನುರಾಧ ಮೇಲೆ ಯಾಕೆ ಬಂತು ಅನುಮಾನ? 70 mm ಬುಲೆಟ್ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ಮಾಡಲಾಗಿದೆ. 70 mm ಬುಲೆಟ್ ಅನ್ನ ಬಳಸುವಂತಹದ್ದು ವೆರಿ ಪ್ರೊಫೆಷನಲ್ ಶೂಟರ್ಗಳು ಮಾತ್ರ ಗೊತ್ತಿರಲಿ. ರಿಕ್ಕಿ ರೈ ಚಾಲಕ ಬಸವರಾಜ್ ಕೊಟ್ಟ ದೂರಿನಡಿ ಎಫ್ಐಆರ್ ದಾಖಲಾಗಿದೆ. ಬಸವರಾಜು ರಿಕ್ಕಿ ರೈ ಅವರ ಶಾಶ್ವತವಾಗಿ ಅಂತ ಹೇಳಿದ್ರೆ ಸುದೀರ್ಘವಾಗಿ ಆತ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ 2ನೇ ಆರೋಪಿ ಆಗಿದ್ದಾರೆ. ಈಗ ನಿತೇಶ್ ಎಸ್ಟೇಟ್ ಮಾಲೀಕ, ಮಂಗಳೂರು ಮೂಲದ ನಿತೇಶ್ ಶೆಟ್ಟಿ 3ನೇ ಆರೋಪಿ. ಇನ್ನು ನಿತೇಶ್ ಎಸ್ಟೇಟ್ನ ವೈದ್ಯನಾಥನ್ 4ನೇ ಆರೋಪಿ ನಂಬರ್ 4. 2018ರಲ್ಲಿ 2ನೇ ಮದುವೆಯಾಗಿದ್ದ ಮುತ್ತಪ್ಪ ರೈ ಬೆಂಗಳೂರಿನ ಉದ್ಯಮಿ ಮಹಿಳೆ ಅನುರಾಧ ಆಕೆಯನ್ನು ಮದುವೆ ಆಗಿದ್ರು ಮುತ್ತಪ್ಪ ರೈ ಮೊದಲ ಹೆಂಡತಿ ರೇಖಾ ರೈ 2013ರಲ್ಲಿ ನಿಧನರಾಗ್ತಾರೆ. ಮುತ್ತಪ್ಪ ರೈ ಮೊದಲ ಹೆಂಡತಿಯ ಮಕ್ಕಳು ಅನುರಾಧ ನಡುವೆ ಆಸ್ತಿ ವಿವಾದಗಳಿತ್ತು. ಮುತ್ತಪ್ಪ ರೈಗೆ ಸೇರಿದ್ದ 2,000 ಕೋಟಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ
ವಿವಾದಗಳೆದ್ದಿತ್ತು. ಫೈರಿಂಗ್ ಸಂಬಂಧ 4 ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ ಕಲಂ 109 ಅಡಿ FIR ದಾಖಲಾಗಿರುವಂತಹದ್ದು. ಶಸ್ತ್ರಾಸ್ತ್ರ ಕಾಯ್ದೆಯ ಕಲಂ 25 ಅಡಿಯಲ್ಲಿ FIR ದಾಖಲಾಗಿದೆ. ಈ ಹಿಂದೆಯೂ ರಾಕೇಶ್ ಮಲ್ಲಿ, ಅನುರಾಧ ಕಡೆಯಿಂದ ಬೆದರಿಕೆ ಕರೆಗಳಿತ್ತು ಅನ್ನೋ ಅನುಮಾನಗಳು ಕೂಡ ಮೂಡಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿರುವಂತಹ ರಿಕ್ಕಿ ರೈ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಪೊಲೀಸರು ಮೌಖಿಕವಾಗಿ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ದಿವಂಗತ ಮುತ್ತಪ್ಪ ರೈ ಮಗನ ಮೇಲೆ ಗುಂಡಿನ ದಾಳಿ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನೇರವಾಗಿ ಕ್ರೈಮ್ ರಿಪೋರ್ಟರ್ ಅಶ್ವಥ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಥ್, ರಿಕ್ಕಿ ರೈಗೆ ಇದು ಮೊದಲ ಬಾರಿ ಆಗಿರುವಂತಹ ಅಟ್ಯಾಕ್ ಅಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಅಟ್ಯಾಕ್ ಆಗಿತ್ತು, ಬೆದರಿಕೆ ಕರೆಗಳು ಕೂಡ ಬಂದಿತ್ತು. ಆದರೆ ರಿಕ್ಕಿ ರೈ ಜೀವಕ್ಕೆ ಕಂಟಕವಾಗುವ ರೂಪದಲ್ಲಿ ಅಟ್ಯಾಕ್ ಆಗಿದ್ದು ಇದು ಪ್ರಪ್ರಥಮ, ಮೊದಲ ಬಾರಿ. ಏನು ಆತನ ವೈಯಕ್ತಿಕ ದುಶ್ಮನ್ಗಳಿಂದ ದಾಳಿ ಆಗಿರಬಹುದಾ, ಅಥವಾ ಕುಟುಂಬ ಅಂದ್ರೆ ಮುತ್ತಪ್ಪ ರೈ ಅವರ 2ನೇ ಹೆಂಡತಿಯ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ? ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಶ್ವಥ್? ಖಂಡಿತ ಸಾಯಿಲ್, ನಿನ್ನೆ ರಾತ್ರಿ ಸುಮಾರು 11:00ವರೆಗೆ ಈ ಒಂದು ಘಟನೆ ನಡೆದಿರುವಂತಹದ್ದು ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ. ಯಾಕೆಂತಂದ್ರೆ ಈ ಹಿಂದೆ ಮುತ್ತಪ್ಪ ರೈ ಅವರ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಕೂಡ, ಅವರು ಬೇರೆಯವರ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಈಗ ಮುತ್ತಪ್ಪ ರೈ ಅವರ ಮಗನ ಮೇಲೆ ಈಗ ಅಟ್ಯಾಕ್ ಆಗಿರುವಂಥದ್ದು, ಇದು ಕೂಡ ಈಗ ಬೆಂಗಳೂರಿನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂತಹದ್ದು. ಈಗಾಗಲೇ ಬಿಡದಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟು 4 ಆರೋಪಿಗಳ ಮೇಲೆ, ಅಂದ್ರೆ ಶಂಕಿತ ಆರೋಪಿಗಳ ಮೇಲೆ, ಅವರು ಅನುಮಾನಾಸ್ಪದ ಆರೋಪಿಗಳ ಮೇಲೆ ಈಗ FIR ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಮೊದಲಿಗೆ ಅವರು ರಾಕೇಶ್ ಮಲ್ಲಿ ಅಂತೇಳಿ A1 ಆರೋಪಿ, ಅವರ ಮೇಲೆ ಈಗ FIR ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಜೊತೆಗೆ ಅನುರಾಧ 2ನೇ ಆರೋಪಿ, ಹಾಗೆ ನಿತೇಶ್ ಶೆಟ್ಟಿ ಮತ್ತೆ ವಿದ್ಯಾನಾಥನ್ ಅಂತೇಳಿ ಇವರು 4 ಜನರ ಮೇಲೆ ಈಗ ಬಿಡದಿ ಪೊಲೀಸರು FIR ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಪ್ರಾಥಮಿಕವಾಗಿ ಏನಂತಂದ್ರೆ ಬಸವರಾಜ್ ಅಂದ್ರೆ ರಿಕ್ಕಿ ರೈ ಅವರ ಕಾರು ಚಾಲಕ ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ಮೊದಲು ಈಗ FIR ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಸೊ ಅವರ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಈಗ FIR ದಾಖಲಾಗಿರುವಂತದ್ದು. ಆದ್ರೆ ಕಳೆದ ರಾತ್ರಿ ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಯಿತು ಅಂತಂದ್ರೆ, ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈ ಕಳೆದ 2-3 ದಿನಗಳಿಂದಲೂ ಕೂಡ ಅವರು ರಷ್ಯಾದಲ್ಲಿದ್ದರು. ರಷ್ಯಾದಿಂದ ಕೇವಲ 2 ದಿನಗಳ ಹಿಂದೆ ಅಷ್ಟೇ ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಲೇ ಹೇಳಿ ಕಂಪ್ಲೀಟ್ ಆಗಿ ಒಂದು ಪೂರ್ವ ನಿಯೋಜಿತವಾಗಿ ಪ್ರೀ ಪ್ಲಾನ್ಡ್ ಆಗಿ ಅವ್ರನ್ನ ಅಂದ್ರೆ ಅಟ್ಯಾಕ್ ಮಾಡಲೇಬೇಕು ಅಂತೇಳಿ ಕಂಪ್ಲೀಟ್ ಆಗಿ ಒಂದು ಪ್ರೀ ಪ್ಲಾನ್ ಕೂಡ ರೆಡಿಯಾಗಿತ್ತು. ಅದೇ ರೀತಿಯಾಗಿ ಏನು ಕಳೆದ ರಾತ್ರಿ ಸುಮಾರು 11:30 ಸಂದರ್ಭದಲ್ಲಿ ಬಿಡದಿಯಿಂದ ಅವರು ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ಇನ್ಸಿಡೆಂಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಇದು ಪೂರ್ವ ನಿಯೋಜಿತ ಹತ್ಯೆ ಪೂರ್ವ ನಿಯೋಜಿತ ಹತ್ಯೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಆ ರೀತಿಯಾಗಿ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಸೊ ಅದೇ ರೀತಿಯಲ್ಲಿ ಅವ್ರನ್ನ ರಿಕ್ಕಿ ರೈ ಅವರನ್ನ ಹತ್ಯೆ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅವರ ಪ್ಲಾನ್ ಈಗ ಸಕ್ಸಸ್ ಆಗಿಲ್ಲ. ಅಂದ್ರೆ ರಿಕ್ಕಿ ರೈ ರೆಗ್ಯುಲರ್ ಆಗಿ ಅವರು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂತಾ ಇದ್ರು, ಜೊತೆಗೆ ಡ್ರೈವ್ ಅವರೇ ಮಾಡ್ತಾ ಇದ್ರು. ಅಂದ್ರೆ ಬಿಡದಿಗೆ ಅಥವಾ ಬಿಡದಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಬಿಡದಿಗೆ ಹೋಗುವಂತಹ ಸಂದರ್ಭದಲ್ಲಿ ಗನ್ ಮ್ಯಾನ್ ಇದ್ರು ಕೂಡ, ಡ್ರೈವರ್ ಇದ್ರು ಕೂಡ ಅವರೇ ಡ್ರೈವಿಂಗ್ ಮಾಡ್ತಾ ಇದ್ರು. ಆದ್ರೆ ಕಳೆದ ರಾತ್ರಿ ಏನಾಯ್ತು ಅಂತಂದ್ರೆ ಅವರು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿರಲಿಲ್ಲ. ಹಿಂದೆ ಅಂದ್ರೆ ಗನ್ ಮ್ಯಾನ್ ಮತ್ತೆ ರಿಕ್ಕಿ ರೈ ಇಬ್ರು ಕುತ್ಕೊಂಡಿರ್ತಾರೆ, ಮುಂದಗಡೆ ಬಸವರಾಜ್ ಕುತ್ಕೊಂಡಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಕಾಂಪೌಂಡ್ ಗೋಡೆ ಇರುತ್ತಲ್ಲ, ಆ ಗೋಡೆ ಮಧ್ಯದಲ್ಲಿ ಒಂದು ರಂಧ್ರಗಳು ಇರುತ್ತಲ್ಲ, ಆ ರಂಧ್ರದ ಮೂಲಕ ಇವರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಈ ಒಂದು ಅಟ್ಯಾಕ್ ನಲ್ಲಿ ಅವರಿಗೆ ಸಾವು ಯಾವುದೇ ರೀತಿಯಾದಂತಹ ಆಗಿಲ್ಲ, ಅಂದ್ರೆ ಸತ್ತಿಲ್ಲ. ಆದರೆ ಅವರಿಗೆ ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು. ಈಗಾಗಲೇ ಏನು ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ಖಾಸಗಿ ಆಸ್ಪತ್ರೆಯವರು ಅವ್ರನ್ನ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಅದಾದ ನಂತರ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು. ಇಷ್ಟು ಕಳೆದ ರಾತ್ರಿ ನಡೆದಿರುವಂತಹದ್ದು. ಈಗಾಗಲೇ ಅಂದ್ರೆ ಇವರನ್ನ ಹತ್ಯೆ ಮಾಡಲಿಕ್ಕೆ ಏನ್ ಕಾರಣ, ಯಾಕೆಂತಂದ್ರೆ ಈ ಹಿಂದೆಯೂ ಕೂಡ ಇವರ ಮೇಲೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಇವರ ಮೇಲೆ ಹಲವಾರು ಬಾರಿ ಹತ್ಯೆ ಆಗಿತ್ತು, ಅಂದ್ರೆ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಆಗಿತ್ತು. ಆದ್ರೆ ಎಲ್ಲೂ ಕೂಡ ಆ ಒಂದು ಹತ್ಯೆ ಮಾಡಲಿಕ್ಕೆ ಹೊರಟಂತವರು ಸಕ್ಸಸ್ ಆಗಿರಲಿಲ್ಲ. ಕಳೆದ ರಾತ್ರಿಯೂ ಕೂಡ ಅದು ಸಕ್ಸಸ್ ಆಗಿಲ್ಲ. ಆದ್ರೆ ಪದೇ ಪದೇ ಇವರ ಮೇಲೆ ಹತ್ಯೆ ಆಗ್ತಿರೋದನ್ನು ನೋಡ್ತಿದ್ರೆ ಯಾವ ಕಾರಣಕ್ಕೋಸ್ಕರ ಆಗ್ತಿದೆ ಅಂದ್ರೆ ಏನಾದ್ರೂ ಫ್ಯಾಮಿಲಿ ಡಿಸ್ಪ್ಯೂಟ್ ಏನಾರ ಇದೆಯಾ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ? ಯಾಕೆಂದ್ರೆ ರಿಕ್ಕಿ ರೈ ಅವರು ಈಗಾಗಲೇ 2 ಮದುವೆ ಆಗಿರುವಂತಹದ್ದು. ಅಂದ್ರೆ ಮೊದಲ ಪತ್ನಿ ಇದಾರಲ್ಲ ಅವರ ಕಡೆಯಿಂದ ಆಗಿದೆ ಅಂತೇಳಿ ಕೆಲವು ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಜೊತೆಗೆ ಮುತ್ತಪ್ಪ ರೈ ಅವರ 2ನೇ ಪತ್ನಿ ಅನುರಾಧ ಇದ್ರಲ್ಲ,
ಅವರ ಕಡೆಯಿಂದಲೂ ಕೂಡ ಈ ಒಂದು ಹತ್ಯೆ ಆಗಿದೆ ಅಂತ ಹೇಳಿ ಒಂದಷ್ಟು ಮಾಹಿತಿ ಕೂಡ ಈಗ ಬರ್ತಾ ಇರುವಂತದ್ದು. ಆದ್ರೆ ಇದರ ಪೂರ್ವ ಏನಿದೆ ಅಂತ ಹೇಳಿ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ. ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇದರ ಸತ್ಯಾಸತ್ಯತೆ ಹೊರಬೀಳುವಂಥದ್ದು. ಆದ್ರೆ ಪದೇ ಪದೇ ರಿಕ್ಕಿ ರೈ ಅವರ ಮೇಲೆ ಅಟ್ಯಾಕ್ ಆಗ್ತಿರುವಂತದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಅಂದ್ರೆ ಯಾರೋ ಬಲವಾಗಿ ಇವರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಹರಿತಿಕೊಂಡಂತಹ ವ್ಯಕ್ತಿಗಳೇ ಈ ರೀತಿ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈಗ ಈ ಅಟ್ಯಾಕ್ ಇದೆಯಲ್ಲ, ಇದು ಈಗಾಗಲೇ ಗೃಹ ಸಚಿವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಏನು ಕಂಪ್ಲೀಟ್ ಆಗಿ ನಾಕಾಬಂದಿಯನ್ನ ಹಾಕಿ ಅಲ್ಲಿ ಏನು ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಬೇಕು ಅದೆಲ್ಲವನ್ನೂ ಕೂಡ ಪೊಲೀಸರೀಗ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಜೊತೆಗೆ ಈಗ ಅನುರಾಧ ರೈ ಅವರ ಮೇಲೆ ಈಗ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿರುವಂತದ್ದು. ಅಂದ್ರೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಮುತ್ತಪ್ಪ ರೈ ಅವರಿಗೆ ಸಂಬಂಧಿಸಿದಂತಹ ಒಟ್ಟು ಆಸ್ತಿ ಸುಮಾರು 2,000 ಕೋಟಿ. ಸೊ ಹಾಗಾಗಿ ಆ 2,000 ಕೋಟಿಯ ಆಸ್ತಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಆಗ್ತಾ ಇತ್ತು. ಈ ಹಿಂದೆ ಕೂಡ ಮೊದಲ ಹೆಂಡತಿಗೆ ಇಷ್ಟು ಹಣ, ಎರಡನೇ ಹೆಂಡತಿಗೆ ಇಷ್ಟು ಹಣ ಅಂತ ಹೇಳಿ ಈಗಾಗಲೇ ಕೋರ್ಟಲ್ಲೂ ಕೂಡ ಆ ಒಂದು ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು. ಕೋರ್ಟಲ್ಲೂ ಕೂಡ ಈ ಒಂದು ವಿಚಾರ ಹೋಗಿತ್ತು. ಸೊ ಹಾಗಾಗಿ ಅಲ್ಲಿಂದಲೂ ಕೂಡ ಅಂದ್ರೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಪದೇ ಪದೇ ಈ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ನಡೀತಾ ಇತ್ತಾ ಅಥವಾ ಬೇರೆ ಏನಾದ್ರು ವೈಷಮ್ಯ ಇತ್ತಾ? ಯಾಕೆಂತಂದ್ರೆ ಈಗಾಗಲೇ ಮುತ್ತಪ್ಪ ರೈ ಅವರ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಕೂಡ ಇವರ ಹೆಸರುಗಳನ್ನ ರಿವೀಲ್ ಮಾಡಿದ್ರು ಮುತ್ತಪ್ಪ ರೈ. ಸೊ ಹಾಗಾಗಿ ನಿನ್ನೆಯೂ ಕೂಡ ರಿಕ್ಕಿ ರೈ ಅವರ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಕೂಡ ಥ್ಯಾಂಕ್ ಯು ಅಶ್ವಥ್, ತಮ್ಮೆಲ್ಲ ಡೀಟೇಲ್ಸ್ಗೆ ನಾನು ಬರ್ತೀನಿ.